ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾನು ಅಭಿಮನ್ಯುವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದರೆ, ಅಭಿಮನ್ಯುವಿನಲ್ಲಿ ಅವನನ್ನು ನೋಡಿ ಕಲಿಬೇಕಾದಂಥ ಒಂದು ಗುಣ ಇದೆ. ಅದು ಯಾರಿಗೂ ಗೊತ್ತಿಲ್ಲ. ಅದು ಏನಂತ ಕೇಳಿದ್ರೆ, ಅಭಿಮನ್ಯುವಿನಿಗೆ ಚಕ್ರವ್ಯೂಹ ಭೇದಿಸುವಂಥದ್ದು ಅವನಿಗೆ ಕಲೆ ಗೊತ್ತಿತ್ತು. ಅದು ಚಕ್ರವ್ಯೂಹ ಭೇದಿಸುವಂಥದ್ದು. ಆದರೆ ಅವನು ಯಾರ ಹತ್ರನೂ ಬಾಯಿ ಬಿಟ್ಟಿರಲಿಲ್ಲ. ಈಗ ನಮಗೆ ಏನು ನಾವು ಕಲಿತಂಥ ಕಲೆ ಏನಿರ್ತದೆ ಅದು ಎಲ್ಲೂ ಕೂಡ ಬಾಯಿ ಬಿಡಬಾರ್ದು. ಅದರ ಅವಶ್ಯಕತೆ ಬಿದ್ದಾಗ ನಾವು ಅದನ್ನು ಬಳಸಬೇಕು. ಆವಾಗಲೇ ಜನರಿಗೆ ಗೊತ್ತಾಗಬೇಕು. ಈಗಾಗಲೇ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ದ್ರೋಣಾಚಾರ್ಯರಿಗೆ ಮತ್ತು ಅರ್ಜುನನಿಗೆ ಬಿಟ್ಟರೆ ಬಾಕಿ ಯಾರಿಗೂ ಬರ್ತಾ ಇರಲಿಲ್ಲ. ಅದು ಯಾಕಂತ ಕೇಳಿದ್ರೆ, ದ್ರೋಣಾಚಾರ್ಯರು ಮೂರ್ಖರಾದದ್ದೇ ಅಲ್ಲಿ. ತಮ್ಮ ವಿದ್ಯೆಯನ್ನು ಯಾರು ಕಾಪಿ ಮಾಡ್ತಾ ಇದ್ದಾರೆ, ಕದೀತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದ ಸಮಯದಲ್ಲಿ ಚಕ್ರವ್ಯೂಹವನ್ನು ಅಭಿಮನ್ಯು ಭೇದಿಸ್ತಾನೆ. ಈಗಾಗಲೇ ನಾವು ಕೂಡ ನಮ್ಮಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಒಳ್ಳೆ ವಿದ್ಯೆಗಳಿದ್ದರೆ ಆ ಸಮಯ ಬಂದಾಗ ಅದನ್ನು ಬಳಸ್ಕೊಳ್ಬೇಕು. ಮತ್ತೇನಂದರೆ, ನೀವು ಒಳ್ಳೆ ವಿದ್ಯೆಯನ್ನು ಅರ್ಧಂಬರ್ಧ ಕಲ್ತರೂ ಕೂಡ ಅದು ಸಮಯ ಬಂದಾಗ ಬಳಸ್ಕೊಳ್ಬೇಕು. ನಾವು ಅಭಿಮನ್ಯುವನ್ನು ನೋಡಿ ಕಲಿಯಬೇಕಾದಂಥ ಕೆಲವೊಂದು ಇದೊಂದು ಗುಣ, ಇದು ಮನುಷ್ಯನ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಯಾಕಂತ ಕೇಳಿದರೆ, ಯಾರ್ಯಾರ ಒಂದು ಜೀವನದಲ್ಲಿ ಯಾವ ಥರದಲ್ಲಿ ದಿನಗಳು ಬರ್ತದೆ, ಸನ್ನಿವೇಶ ಯಾವ ಥರ ಬರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಕಲಿತಂಥ ವಿದ್ಯೆ ಏನಿರ್ತದೆ, ಒಳ್ಳೆಯ ವಿದ್ಯೆ ಅರ್ಧ ಕಲ್ತರೂ ಕೂಡ ಅದು ಪ್ರಯೋಜನಕ್ಕೆ ಬರ್ತದೆ. ಅದಕ್ಕಾಗಿ ಯಾರ ಹತ್ರ ನೀವು ಹೇಳ್ಕೊಂಡು ತಿರ್ಗಾಡ್ತಿದ್ರೆ ಅವ್ರು ನಿಮ್ಮನ್ನು ಇದು ಮಾಡ್ತಾರೆ. ಯಾಕಂದರೆ ನಿಮ್ಮ ವೀಕ್ನೆಸ್ಸನ್ನು ಇನ್ಕ್ಯಾಚ್ ಮಾಡ್ತಾರೆ. ಅದಕ್ಕಾಗಿ ಅವಶ್ಯಕತೆ ಬಿದ್ದಾಗ ಅಭಿಮನ್ಯುವಿನ ಥರ ನೀವು ಅರ್ಧ ವಿದ್ಯೆ ಕಲ್ತರೂ ಕೂಡ ಅದು ಪ್ರಯೋಜನಕಾರಿಯಾಗಿ ಕೆಲಸ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.